ಹಾಯ್ ಹಲೋ ಗೈಸ್, ನಾನಿವತ್ತು ನಿಮ್ಗೆ ಈ ಬಿಗ್ ಬಾಸ್ ಅಲ್ಲಿ ನಡೆಯುವಂತಹ ಸ್ಕ್ಯಾಮ್ ಬಗ್ಗೆ ಹೇಳ್ತೀನಿ ನಿಮ್ಗೆ. ಫಸ್ಟ್ ಈ ಅಗ್ನಿ ಪರೀಕ್ಷೆ ಅನ್ನೋದು ಒಂದು ದೊಡ್ಡ ಸ್ಕ್ಯಾಮ್. ಇದಕ್ಕಂತಂದ್ರ ಈ ಬಿಗ್ ಬಾಸ್ ತರ್ಗ ಬೇಕಾಗಿದ್ದೇನ ಟಿ ಆರ್ ಪಿ ಇದ್ರ ಅವ್ರ ಚಾನೆಲ್ ಇಟ್ಟಾಕೈತಿ, ಅದರಿಂದ ಅವ್ರಿಗೆ ಅರ್ನಿಂಗ್ ಬರ್ತೈತಿ. ದಟ್ ರೀಸನ್ ಅದನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಇವ್ರ, ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ವೈರಲ್ ಆದಂತ ಅವ್ರ ಕಂಟೆಂಟ್ ಯಾವ್ದು ಬೇಕಾದ್ ಮಾಡ್ಲಿ, ಅವ್ನ ಕ್ಯಾರೆಕ್ಟರ್ ಯಾವ್ದು ಬೇಕಾದಿರ್ಲಿ, ಏನ ಜನ ಅವ್ನ್ ನೋಡ್ಬೇಕು, ಅವ್ನು ಪೆಕರ್ ತರಗತಿ ಮಾಡ್ಲಿ, ಏನ್ ಬೇಕಾದ್ ಮಾಡ್ಲಿ, ಇವ್ರಿಗೆ ಗುಡ್ ಕ್ಯಾರೆಕ್ಟರ್ ಅವ್ರು ಬೇಡ, ಒಳ್ಳೆ ಕಂಟೆಂಟ್ ಮಾಡೋರು ಬೇಡ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಗೊತ್ತೇನೋ, ಒಟ್ಟ ಸೋಷಿಯಲ್ ಮೀಡಿಯಾದಾಗ ಇವ್ರ ಟ್ರೆಂಡ್ ಇರ್ಬೇಕು. ಅವ್ರು ಯಾವ್ದು ಬೇಕಾದ ವಿಡಿಯೋಗಳು ಅಪ್ಲೋಡ್ ಮಾಡ್ಲಿ, ಅಂತವ್ರನ್ನ ಕರ್ಕೊಂಡ್ ಬಂದ್ಬಿಡೋದು, ಒಂದು ಅಗ್ನಿ ಪರೀಕ್ಷೆ ಅಂತ ಹೇಳಿಡೋದು, ಅದ್ರೊಳಗೆ ಇವ್ರು ಬರಾತಾರ ಅಂತ ಹೇಳಿ ಜನರಿಗೆ ತೋರಿಸ್ಬಿಡೋದು. ಜನ ಏನ್ ಮಾಡ್ತಾರು, ಪೆಕರ್ ಗತೆ ಮಾಡ್ತಾ ಇರೋಂತಹ ಅವ ಕುಡುಮಕ್ಕೂ ಇದ್ದಾವ, ಈ ಬಿಗ್ ಬಾಸ್ ಹೋಗ್ಯಾನೋ ಅಲ್ಲಿ ಏನ್ ಮಾಡ್ತಾನೋ ಅಂತ ಹೇಳಿ ಕ್ಯೂರಿಯಾಸಿಟಿ ಅಂತ ನೋಡ್ಕೋತ ಕುಂತು ಬಿಡ್ತಾರ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದ ಅವ್ರಿಗೂ ಬೇಕಾಗಿದ್ದ. ಹಿಂಗ್ ಹುಚ್ಚುರ್ಗತೆ ಇವ್ರು ಮಾಡೋರ್ನೆಲ್ಲ ಇವ್ರನ್ನ ಇಟ್ರ ಜನ ಜಾಸ್ತಿ ನೋಡ್ತಾರ ಅಂತ ಹೇಳಿ ಹಿಂಗ್ ಮಾಡ್ಬಿಡ್ತಾರ. ನಿನ್ನೆ ಕಲರ್ಸ್ ಕನ್ನಡದವ್ರು ಏನ್ ಮಾಡಿದಾರ ಅಂತಂದ್ರ, ಬಿಗ್ ಬಾಸ್ ಪ್ರೋಮೋ ಅಂತ ಹೇಳಿ ಕಿಸಿಂದ ಒಂದು ವಿಡಿಯೋ ರಿಲೀಸ್ ಮಾಡಿದಾರೆ, ಅಗ್ನಿ ಪರೀಕ್ಷೆ ಅಂತ ಹೇಳಿ. ಅದ್ರೊಳಗೆ ಏನೈತೆ ಅಂತಂದ್ರ, ಅಮುಕ್ ಡುಮುಕು ಇದ್ದಾವ, ನಾ ಯಾರನ್ನೂ ಇಂಪ್ರೆಸ್ ಮಾಡಲ್ಲ ಅಂತ ಹೇಳ್ಬಿಡ್ತಾನ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಅದು ಫುಲ್ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಲಿ ಅದೇ ಬರ್ತೈತಿ, ಸ್ಕ್ರೋಲ್ ಮಾಡು ಅದೇ. ಏನಿದ್ರು ಅವಿನ ಏನೋ ಹೇಳಿದ, ಇವೇನೋ ಮಾಡಿದ, ಸುಮ್ ಹೋಗ್ಬಿಟ್ಟ. ಅದ್ರೊಳಗೆ ಇನ್ನೊಂದ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಅನ್ನ ಹರಿಸ್ಬಿಡ್ತಾರ. ಹೆಂಗ್ ಹೋಗ್ತೀರಾ? ನಾನೊಬ್ಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಬಿಗ್ ಬಾಸ್ಗೋಸ್ಕರ ನೀವು ಇದನ್ನ ಡಿಸ್ಟ್ರಾಯ್ ಮಾಡಕ್ ಕಡಿದೀರಾ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನಿದ್ ಬಿಗ್ ಬಾಸ್ ಸರ್ಟಿಫಿಕೇಟ್ ಹರಿಸ್ಬಿಡ್ತಾರ. ಅದು ಡೂಪ್ಲಿಕೇಟ್ ಸರ್ಟಿಫಿಕೇಟ್, ಒರಿಜಿನಲ್ ಯಾರಿಗ್ ಗೊತ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನ್ ದೊಡ್ಡ ಅದ್ ಹೆಂಗ್ ಗೊತ್ತೇನ, ನಾವ್ ಜನ ನೋಡ್ಬೇಕಂತ ಹೇಳಿ ಕಿಶಿಂದ ಏನಾರ ಒಂದ್ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿಬಿಡೋದು. ನಾವೇನ್ ಅನ್ಬೇಕು, ಓ ಬಿಗ್ ಬಾಸ್ಗೋಸ್ಕರ ಸರ್ಟಿಫಿಕೇಟ್ ಹರಿದಾಕಿದಾನೆ ಅಂತ ಹೇಳಿ ಕಿಶಿಂದ ನಾವು ಬಾಯಿಗೆ ಬಿಟ್ಕೊಂಡ್ ಅರ್ಧ ನೋಡ್ತೀವಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅದು ಅವ್ರಿಗೆ ಬೇಕಾಗಿತ್ತು. ಹುಚ್ಚುಚ್ಚರಿಗತೆ ನಾವು ಅದನ್ನ ನೋಡ್ಕೊಂತ ಕುಂತ ಬಿಡ್ತೀವಿ. ಬಟ್ ಅಲ್ಲಿ ಹರಿದಿದ್ದ ಏನ ಕಲರ್ ಪ್ರಿಂಟ, ಜೆರಾಕ್ಸ್ ಪೇಪರ್, ಒರಿಜಿನಲ್, ಏನ್ ಪ್ರೂಫ್ ಐತಿ? ಎಲ್ಲಾ ಸ್ಕ್ರಿಪ್ಟೆಡ್, ಅನ್ಎಕ್ಸ್ಪೆಕ್ಟೆಡ್ ಯಾವುದೂ ಇಲ್ಲ, ಎಲ್ಲಾ ಸ್ಕ್ರಿಪ್ಟೆಡ್. ಈ ಶೋ ಅನ್ನೋದು ದೊಡ್ಡ ಸ್ಕ್ರಿಪ್ಟೆಡ್. ಎಲ್ಲ ಹಂಗ. ಅವ್ರಿಗೆ ಏನ್ ಲಾಭ ಆಕೈತಿ? ಜಸ್ಟ್ ಟಿ.ಆರ್.ಪಿ ಬೇಕು. ಅದಕ್ಕೋಸ್ಕರ ಈ ತರ ಒಂದ್ ದೊಡ್ಡ ದೊಡ್ಡ ಸೀನ್ ಕ್ರಿಯೇಟ್ ಮಾಡೋದು. ನಾವೇನ್ ಅನ್ಕೋಬೇಕು, ಓ ಕೋಇನ್ಸಿಡೆಂಟ್, ಈ ತರ ಮಾಡಿದನು, ಬಿಗ್ ಬಾಸ್ಗೋಸ್ಕರ ಸರ್ಟಿಫಿಕೇಟ್ ಹರಿದಾಕಿದನು, ಅಮುಕು ಡುಮುಕು ರೆಸ್ಪೆಕ್ಟ್ಗೋಸ್ಕರ ಏನ್ ಮಾಡಿದಾನ, ಬಿಗ್ ಬಾಸ್ ಶೋ ಬೇಡ ಅಂತ ಹೋಗ್ಬಿಟ್ಟಿದಾನ. ಇನ್ನೊಬ್ಬ ತಲೆ ಬಡ್ಸ್ಕೊಂಡಿದ್ದಾನ. ಅಲ್ಲಾಗಿ ಲೆವೆಲ್ಗೆ ಬಂದ. ಲೇ, 50 ರೂಪಾಯಿ ಕೊಟ್ರ ಇಟ್ಲ ಕಟಿಂಗ್ ಶಾಪ್ದಾಗ ತಲೆ ಬೋಳ್ಸ್ ಕಳಿಸ್ತಾರ. ಅಲ್ಲಿ ಹೋಗಿ ಕಿಶನ್ ಎಲ್ಲಾರ ಮುಂದ್ ಇಡೀ ಕರ್ನಾಟಕ ನೋಡೋ ತರ ಯಾಕೆ ತಲೆ ಬೋಳ್ಸ್ಕೊತಿ? ಈ ತರ ಶೋ ನಡೆಸ್ಬೇಕ. ಬಟ್ ಮೊದಲ ನಾವು ಎಕ್ಸ್ಪೆಕ್ಟ್ ಮಾಡಿರಂಗಿಲ್ಲ, ಅಂತ ಜನ ಬರ್ತಿದ್ರು, ನಮಗೊಂಥರ ಖುಷಿ ಆಗ್ತಿತ್ತು. ಬಟ್ ಈ ತರ ಕಾಂಜಿ ಪಿಂಜಿ ಏನ್ ವರ್ಡ್ಸ್ ಇಲ್ಲ, ಇದ್ರ ಬಗ್ಗೆ ಹೇಳಕ ವರ್ಡ್ಸ್ ಇಲ್ಲ. ಲಾಸ್ಟಿಗೆ ಫ್ರೆಂಡ್ಸ್, ನಿಮ್ಗೆ ಏನಾರ ಹೇಳ್ಬೇಕು ಅನಿಸ್ತಂದ್ರೆ ಕಮೆಂಟ್ ಮಾಡ್ರಿ. ನಾವು ವಿಡಿಯೋ ಮಾಡಿದ್ದ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್, ಬಟ್ ಇನ್ಫಾರ್ಮೇಟಿವ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗೈತಂದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನನ್ನ ಚಾನಲ್ನ ಸಪೋರ್ಟ್ ಮಾಡ್ರಿ. ಓಕೆ, ಥ್ಯಾಂಕ್ ಯು.